ಸರ್, ಅದೇ ರೀತಿಯಾಗಿ ಬೆಂಗಳೂರು ಟ್ರಾಫಿಕ್ ಕಂಟ್ರೋಲ್ ಆಗೋದಕ್ಕೆ ಸಂಚಾರ ಪೊಲೀಸರ ಕೆಲಸ ಏನಿದೆಯಲ್ಲ ಅದು ನಿಜಕ್ಕೂ ಕೂಡ ಶ್ಲಾಘನೀಯ. ಯಾಕಂತಂದರೆ ಎಷ್ಟೇ ಧೂಳಿದ್ರೂ, ಎಷ್ಟೇ ಬಿಸಿಲಿದ್ರೂ, ಎಷ್ಟೇ ಮಳೆ ಇದ್ರೂ ಅಲ್ಲಿ ಸಿಗ್ನಲಲ್ಲಿ ನಿಲ್ಲೇಬೇಕು, ಕೆಲಸ ಮಾಡಲೇಬೇಕು. ಅದರಲ್ಲೂ ಕೂಡ ಮಳೆ ಬಂದಂತಹ ಟೈಮಲ್ಲಿ ಸರಿಯಾಗಿ ನೀರು ಹರಿದು ಹೋಗ್ತಾ ಇರಲ್ಲ. ಆ ಟೈಮಲ್ಲಿ ಸ್ವತಃ ಅವರೇ ನಿಂತ್ಕೊಂಡು ಅಲ್ಲಿ ಟ್ರಾಫಿಕ್ ಕ್ಲಿಯರ್ ಮಾಡೋದಾಗಿರ್ಬೋದು, ನೀರು ಹೋಗುವಂಥ ಆ ಕೆಲಸ ಮಾಡೋದಾಗ ಅಂತಹ ಸುದ್ದಿಗಳನ್ನ ಬೇಕಾದಷ್ಟು ನಾವು ಕೂಡ ಮಾಡಿದ್ದೀವಿ ಸರ್. ಇಂತಹ ಸಂದರ್ಭಗಳಲ್ಲಿ ಬೇರೆ ಸಂಸ್ಥೆ, ಎಕ್ಸಾಂಪಲ್ ನೀವು BBMP ನಮಗೆ ತುಂಬ ಸಪೋರ್ಟ್ ಮಾಡ್ತಿದೆ ಅಂತ ಹೇಳಿದ್ರಿ. ಬಟ್ ಇಂತಹ ಟೈಮಲ್ಲಿ ಆ ಟ್ರಾಫಿಕ್ ಪೊಲೀಸರ ಒಂದು ಕೆಲಸ ಏನಿದೆಯಲ್ಲ ಅದ್ರ ಬಗ್ಗೆನೂ ಕೂಡ ಕೆಲವೊಂದು ಸಾರಿ ಟೀಕೆನೂ ಮಾಡ್ತಾ ಇರ್ತಾರೆ. ಅಂದರೆ ನಮ್ಮನ್ನು ಈ ರೀತಿ ಹಣವನ್ನು ಹೆಚ್ಚಾಗಿ ಹಣ ಪಡ್ಕೊಡ್ತಾರೆ, ನಮ್ಮ ಮೇಲೆ ಮುಗಿ ಬೀಳ್ತಾರೆ, ಕೆಲವೊಂದು ಟೈಮಲ್ಲಿ ಗಲಾಟೆ ಆಗಿರೋದು ನಾವು ನೋಡ್ತಾರೆ. ಅದರಲ್ಲೂ ಎಕ್ಸ್ಪೆಷಲಿ ಟೋಯಿಂಗ್ ಸಂದರ್ಭದಲ್ಲಿ ಆದಂಥ ಅವಾಂತರಗಳೇನಿದೆಯಲ್ಲ ಅದು ದೊಡ್ಡ ಮಟ್ಟಕ್ಕೆ ಆಗಿತ್ತು. ಬಟ್ ಈ ಒಂದು ಕೆಲಸ ಏನಿದೆಯಲ್ಲ ಸರ್, ಮಳೆ ಬಂದಂಥ ಟೈಮಲ್ಲಿ ಆಗಿರ್ಬೋದು, ಏನು ಟ್ರಾಫಿಕ್ ಕ್ಲಿಯರ್ ಮಾಡೋದಾಗಿ ಆ ಸಂದರ್ಭದಲ್ಲಿ ಆಗುವಂಥ ಕೆಲಸಗಳು ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನಿಮ್ಮ ಸಿಬ್ಬಂದಿ ಬಗ್ಗೆ ನಿಮಗೆ ಎಷ್ಟು ಹೆಮ್ಮೆ ಇದೆ? ನೋಡಿ, ನನ್ನ ಅಭಿಪ್ರಾಯದಲ್ಲಿ ಬೆಂಗಳೂರು ನಗರ ಸಂಚಾರ ಪೊಲೀಸಲ್ಲಿ ಕೆಲಸ ಮಾಡೋಷ್ಟು ಕಷ್ಟಕರ ಕೆಲಸ ನಮ್ಮ ಪೊಲೀಸಲ್ಲಿ ಇಲ್ಲ, ನನ್ನ ಅಭಿಪ್ರಾಯ ಅದು. ಯಾಕಂದರೆ ನಾನು ಲಾ ಆ್ಯಂಡ್ ಆರ್ಡರಲ್ಲಿ 14 ವರ್ಷ ಮಾಡಿದ್ದೀನಿ, 2 ವರ್ಷ ಟ್ರಾಫಿಕಲ್ಲಿ ಮಾಡಿದ್ದೀನಿ. ನಮ್ಮ ಸಿಬ್ಬಂದಿಗಳು ಏನು ಕೆಲಸ ಮಾಡ್ತಾರಲ್ಲ ಅದು ನಿಜವಾಗ್ಲೂ ಶ್ಲಾಘನೀಯ. ಮತ್ತು ಒಂಥರ ಏನಂತ ಹೇಳ್ತಾರೆ, ಸಾಧಾರಣ ವ್ಯಕ್ತಿಗಳಲ್ಲಿ ಮಾಡೋಕ್ಕಾಗೋದಿಲ್ಲ. ನನಗೇನೆ ತಾವು 8 ಗಂಟೆ ರಸ್ತೆಯಲ್ಲಿ ನಿಂತ್ಕೊಂಡು ಕೆಲಸ ಮಾಡಿದ್ರು ಅಂದರೆ ಪ್ರಾಯಶಃ ಅವ್ರಿಗಿಂತ ಚೆನ್ನಾಗಿ ಕೆಲಸ ಮಾಡೋಕ್ಕಾಗೋದಿಲ್ಲ, ಅವರಷ್ಟು ಮಾಡೋಕ್ಕಾಗೋದಿಲ್ವೇನೋ. ಸೊ ಹೀಗಿರಬೇಕಾದ್ರೆ ಬಹಳ ಕಷ್ಟದಲ್ಲಿ ಕೆಲಸ ಮಾಡ್ತಾರೆ. ತಾವು ಹೇಳ್ದಂಗೆ ಮಳೆ, ಚಳಿ, ಬಿಸಿಲು ಅಂತ ನೋಡ್ದಲೇ ಕೆಲಸ ಮಾಡ್ತಾರೆ. ನೋಡಿ, ಟೀಕೆ ಟಿಪ್ಪಣಿಗಳು ಬಂದೇ ಬರ್ತವೆ. ಅದು ಒಂದು ಎಲ್ಲರದು ಅಭಿಪ್ರಾಯ. ಅದು ಒಬ್ರಿಗೆ ಹಿಡಿಸುತ್ತೆ, ಒಬ್ರಿಗೆ ಹಿಡಿಸೋದಿಲ್ಲ. ಈಗ ನಾವು ಒಂದನ್ನು ಕಡಿವಾಣ ಹಾಕಬೇಕು ಅಂದರೆ, ಈಗ ನಾವು ಆನ್ ದ ಸ್ಪಾಟ್ ಫೈನ್ ಹಾಕಬೇಕು ಅಂದರೆ ಅಲ್ಲಿ ಕಂಜೆಷನ್ ಆಗೇ ಆಗುತ್ತೆ. ಸೊ ಕೆಲವು ಜನ ಹೇಳ್ತಾರೆ ನೀವು ಮಾಡೋದ್ರಿಂದಾನೇ ಕಂಜೆಷನ್ ಆಗುತ್ತೆ. ಬಟ್ ಹಂಗಂತ ಹೇಳಿ ನಾವು ಕೇಸೇ ಹಾಕಬಾರ್ದ ಅಥವಾ ಕಡಿವಾಣ ಹಾಕಬಾರ್ದ? ನಾವೇನು ಕೇಸು ಬೇಕು ಅಂತ ಮಾಡೋದಿಲ್ಲ ಯಾರಿಗೂ. ಈ ಒಂದು ನಿಯಮಗಳನ್ನು ಪಾಲನೆ ಆಗಲಿ, ಸಂಚಾರ ಉಲ್ಲಂಘನೆಗಳು ಆಗದೇ ಇರಲಿ ಅಂತ ಮಾಡೋಂಥದ್ದು. ಅದರಲ್ಲೂ ಕೂಡ ತಾವು ಹೇಳ್ದಂಗೆ ಮಳೆಗಾಲದಲ್ಲಿ ನಮ್ಮವರು ಕೂಡ ಬಹಳಷ್ಟು ಬೇರೆ ಇಲಾಖೆ ಮಾಡಬೇಕಾದಂಥ ಕೆಲಸಗಳನ್ನು ಮಾಡ್ತಾರೆ. ಯಾಕಂತ ಹೇಳಿದ್ರೆ ನಮ್ಮ ಪ್ರಥಮ ಗುರಿ, ನಮ್ಮ ಆದ್ಯತೆ ಇರೋದು ವಾಹನಗಳನ್ನು ಚಾಲನೆಯಲ್ಲಿಡೋಂಥದ್ದು. ಟ್ರಾಫಿಕ್ ಶುಡ್ ಬಿ ಮೂವಿಂಗ್ ಅಂತ ನಮ್ಮ ಮೊದಲನೇ ಗುರಿ ಇರೋದು. ಹಂಗಿರಬೇಕು ಅಂದಮೇಲೆ ಎಲ್ಲರೂ ಒಂದು ವಾಟರ್ ಲಾಗಿಂಗ್ ಆಗಿರುತ್ತೆ, ಮರ ಬಿದ್ದಿರುತ್ತೆ. ಈಗ ನಮ್ಮ ಪ್ರತಿಯೊಬ್ಬ ಇನ್ಸ್ಪೆಕ್ಟರ್ ಹತ್ರನೂ ಕೂಡ ಮೆಕನೈಸ್ ಸಾ ಇದೆ. ಸಣ್ಣ ಪುಟ್ಟ ಮರದಲ್ಲಿ ನಾವೇ ಕಟ್ ಮಾಡಿಬಿಡ್ತೀವಿ. ದೊಡ್ಡದಿದ್ದರೆ ನಾವು BBMP ಕರಿತೀವಿ, ಅಥವಾ ಒಂದು JCB ಏನಾರು ಕರ್ಸ್ ಮಾಡ್ತೀವಿ. ತಾವು ಹೇಳ್ದಂಗೆ ಡ್ರೈನ್ ಏನಾರು ಕ್ಲಾಗ್ ಆಗಿದ್ರೆ ತೆಗಿತೀವಿ. ಸೊ ಈ ರೀತಿ ಕೆಲಸಗಳನ್ನು ಮಾಡ್ತಾಯಿರ್ತೀವಿ. ಸ್ಮರಣೀಯ ಕೆಲಸ ಇದು. ಮತ್ತು ಅತ್ಯಂತ ಕಷ್ಟಕರವಾದಂಥ ಒಂದು ಜವಾಬ್ದಾರಿನ ಕೊಟ್ಟಿದ್ದಾರೆ, ಅದನ್ನು ನಿಭಾಯಿಸ್ತಾ ಇದ್ದೀವಿ ಪ್ರತಿಯೊಬ್ಬರು ಕೂಡ. ಆದ್ದರಿಂದ ನಾನು ಕೇಳ್ಕೊಳ್ಳೋದು ಅಂತ ಹೇಳಿದ್ರೆ, ಎಲ್ಲರೂ ಕೂಡ ಯಾಕೆ ಮಾಡ್ತಾಯಿದ್ದಾರೆ, ಏನಾಗ್ತದೆ ಒಂದು ಆತ್ಮಾವಲೋಕನ ಮಾಡ್ಕೊಂಡು ಅದರ ಬಗ್ಗೆ ಚರ್ಚೆ ಮಾಡೋದು ಅಥವಾ ಅಭಿಪ್ರಾಯ ಕೊಡೋದು ಸೂಕ್ತ. ಪ್ಲಸ್ ನಮ್ಮ ಜೊತೆ ಸಹಕರಿಸಬೇಕು ಅಂತ ಎಲ್ಲರನ್ನೂ ಕೇಳ್ಕೊತೀವಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.